ಇದು ವಾಟರ್ ಮಿಲನ್ ಬಂದು 25 ದಿನ ಐತೆ ನೋಡ್ರಿ. ಎಷ್ಟು ಗ್ರೋತ್ ಚೆನ್ನಾಗೈತೆ. ಇದು ಗ್ರೋತ್ ಚೆನ್ನಾಗೈತೆ. ಹಿಂದೆ ಮುಂದೆ ಆಗಿರ್ಬೋದು, ಸ್ವಲ್ಪ ವ್ಯತ್ಯಾಸ ಐತೆ. ಹುಟ್ಟೋದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಬಟ್ ಗ್ರೋತ್ ಚೆನ್ನಾಗೈತೆ. 25 ದಿನಕ್ಕೆ ಏನು ಬಳ್ಳಿ ಬರಬೇಕು ಒಳ್ಳೆ ಸೂಪರಾಗಿ ಬಂದೈತೆ ನನ್ನ ಲೆಕ್ಕಾಚಾರ ಐತೆ. ಚೆನ್ನಾಗಿದೆ. ಒಂದೊಂದು ನೋಡ್ರಿ, ಈ ಥರ ಒಂದೊಂದು ಒಂದೊಂದು ಸಸಿ ಮಾತ್ರ ಇನ್ನೂ ಎದ್ದಿಲ್ಲ. ಅದು ಸ್ವಲ್ಪ ಡೆವಲಪ್ ಕಮ್ಮಿ ಐತೆ. ಸೆಕೆಂಡು ಈಗ ಡ್ರೆಂಚಿಂಗ್ ಮಾಡಿದ್ರೆ ಸರಿ ಆಗ್ಬೋದು, ಸರಿ ಆಗುತ್ತೆ, ಅದನ್ನು ಜೊತೆಗೆ ಬರುತ್ತೆ. ಬಟ್ ಹೆಲ್ತಿಯಾಗಿ ಐತಿ, ಬಳ್ಳಿ ಸೂಪರ್ ಆಗೈತಿ. 25 ದಿನ ಅಂದರೆ ಒಳ್ಳೆ ಹೆಲ್ತಿ ಆಗೈತಿ ಅಂತಾನೆ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಕೊಡ್ಬೇಕು, ಇಂಪಾರ್ಟೆಂಟ್. ಫ್ಲವರಿಂಗ್ ಸ್ಟಾರ್ಟ್ ಆಗೈತೆ ಎಲ್ಲ ಕಡೆನೂ ಚೆನ್ನಾಗೈತೆ. ಒಳ್ಳೆ ಗ್ರೋತ್ ಸೂಪರ್ ಗ್ರೋತ್ ಆಗೈತಿ, ಒಳ್ಳೆ ಗ್ರೋತ್ ಆಗೈತಿ. ನೆಕ್ಸ್ಟ್ ಬಂದು ಇವಾಗೊಂದು ಸ್ಪ್ರೇ ಕೊಡ್ಬೇಕು. ಇದಕ್ಕೆ 2 ಸ್ಪ್ರೇ ಆಗಿದೆ, 3ನೇ ಸ್ಪ್ರೇ ಕೊಡಬೇಕು. ಸ್ವಲ್ಪ ತ್ರಿಪ್ಸಮೈಡ್ಸು ಜಾಸ್ತಿ ಇವಾಗ ಈ ಟೈಮಲ್ಲಿ. ತ್ರಿಪ್ಸಮೈಡ್ಸ್ ಸೆಟ್ಟಿಂಗ್ ಆಗ್ತೈತೆ. ಸೆಟ್ಟಿಂಗ್ ಆಗಿದ್ರೆ 1261 ಗೊಬ್ಬರ ಕೊಡ್ತಿದೆ, 1261. ಅದಾದಮೇಲೆ ಸ್ವಲ್ಪ ಸೆಟ್ಟಿಂಗ್ ಆದಮೇಲೆ 13-0-45 ಸ್ಟಾರ್ಟ್ ಮಾಡ್ಬೇಕು. ಒಳ್ಳೆ ಚೆನ್ನಾಗೈತೆ ಅಂದ್ಕೊಂಡಿದ್ದೀವಿ. ಬಳ್ಳಿ ಇಂಪ್ರೂವ್ಮೆಂಟ್ ಚೆನ್ನಾಗೈತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.